ಪ್ರಜಾಪ್ರಭುತ್ವದ ಒಂದು ಕೊಗ್ಗಲಾಗಿದೆ. ಏನಂದರೆ ಇವತ್ತು ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು BJP ಪರವಾಗಿ ಕೆಲಸ ಮಾಡ್ತಾ ಇದೆಯೋ ಅದನ್ನು ನಾವು ತಡಿಬೇಕು ಅಂತ ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಧ್ವನಿಯನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯವಾಗಿ BJP ಏನು ಮಾಡ್ತಾ ಇದೆ ಅಂದರೆ ಜನರ ಹಕ್ಕನ್ನು ಏನು ಇದು ನಮ್ಮ ಮತ ನಮ್ಮ ಹಕ್ಕು ಅಂತ ಏನು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಏನು ನಾವು ರಾಹುಲ್ ಗಾಂಧಿ ಅವರ ಕರೆಗೆ ಸ್ಪಂದಿಸಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸಿದ್ದರಾಮಯ್ಯ ಅವರ ನೇತೃತ್ವ ಮತ್ತು ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಶಿವಾಜಿನಗರ ಕ್ಷೇತ್ರದಿಂದ ರಿಜ್ವಾನ್ ಅರ್ಷದ್ ಅವರ ಲೀಡರ್ಶಿಪ್ಪಲ್ಲಿ ಇವತ್ತು ಈ ಹೋರಾಟಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದು ಜನರ ಪರ ಹೋರಾಟ, ಜನರ ನಿಮಿತ್ತ ಹೋರಾಟ, ಜನರ ಪರವಾಗಿ ಹೋರಾಟ. ಯಾಕಂದರೆ ಒಂದು ಮತ ಅನ್ನೋದು ಒಂದು ಏನು ನಮ್ಮ ಭಾರತೀಯ ಒಂದು ಸಿಟಿಸನ್ ಅಂತಾರೆ, ಅದು ಅವರ ಹಕ್ಕು. ಅದನ್ನು ಇವತ್ತು BJP ಗೌರ್ಮೆಂಟ್ ಏನು ಇದೆ ಅದು ಇವತ್ತು ಎಲೆಕ್ಷನ್ ಕಮಿಷನ್ನ ಬಂದು BJP ಕಮಿಷನ್ ಅಂತ ಮಾಡಿಕೊಂಡು ಇವತ್ತು BJPನವರು ಎಲೆಕ್ಷನ್ ಕಮಿಷನ್ನ ಅವರು ತುಂಬ ಅವರ ಸ್ವಾರ್ಥಕ್ಕೆ ಅವರು ಬಂದು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಖಂಡಿತವಾಗಲೂ ಇದು ಬರೀ ಬೆಂಗಳೂರು ಸೆಂಟ್ರಲ್ಲಿಂದನೇ 1,10,000 ಓಟು ಬೋಗಸ್ ಆಗಿದೆ ಅಂದರೆ ನೀವು ತಿಳ್ಕೊಳ್ಳಿ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಏನಾಗಿದೆ. ಅದಕ್ಕೇ BJPನವರು ಇವತ್ತು 2 ಸತಿ ಅವರು ಇದಕ್ಕೆ ಪವರ್ಗೆ ಬಂದಿದ್ದಾರೆ ಅಂದರೆ ಇದನ್ನೇ ಅವರು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ನ ಇಟ್ಕೊಂಡು. ಇದು ಬಂದು ಪ್ರಜಾಪ್ರಭುತ್ವದ ಕೊಗ್ಗಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.